ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಾಲೇಜ್ ವತಿಯಿಂದ ಚುರುಮರಿ ಹೇಗೆ ತಯಾರು ಮಾಡ್ತಾರೆ ಎಂದು ನೋಡಲು ಹೋಗಿದ್ದೆವು. ಇದು ಕಚ್ಚಾ ಭತ್ತ ಹೌದಾ? ಚುರುಮರಿ ತಯಾರು ಹೆಂಗೆ ಆಗ್ಬೇಕಂತಂದ್ರೆ ಹೇಳ್ತೀನಿ ನೋಡಿ. ಫಸ್ಟ್ ಇದು ಕಚ್ಚಾ ಭತ್ತ ರೈತರ ಕಡೆಯಿಂದ ಇದನ್ನ ಸಾರಿಸ್ತೇವೆ. ಫಸ್ಟ್ ಇದ್ರಾಗ ಒಂದು ದಿವಸಕ್ಕೆ 10 ಕ್ವಿಂಟಲ್ ಭತ್ತ ಸಾರಿಸ್ತೇವೆ. ನಮ್ಮ ಕಡೆ 10 kg ಕೊಡೋಕೈತಿ ಡೈಲಿ ಇಲ್ಲಿಂದ. ಹೌದಾ? ಫಸ್ಟ್ ಇದನ್ನ ಒಂದು 2 ತಾಸು ನೀರು ಕುದಿಸ್ತೀವಿ ಇದ್ರಾಗ. 2 ತಾಸು ಅವಾಗೆಲ್ಲ ಕುದಿತೈತಿ. ಬಗ್ 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 ಮಟನ್ ಬಿರಿಯಾನಿ ಮಾಡ್ಕೊಂಡು ಕುದಿತಲ್ಲ ಆ ಟೈಪ್. ಆದ್ಮೇಲೆ ಈಗೇನು ಅದು ನೀರು ಕುದೀತು? ನೀರು ಕುದಿತೈತಿ, ಕಾಯಾಗತ್ತಿ. ಅದು ಹಿಡಿದು ಸ್ವಲ್ಪ ಬೇಕಾದ್ರೆ ಇಲ್ಲೇ ಹಾಕಿದ್ರೆ ತಾನ ಅವಾಗ ಜಕ್ಕೊಂಡು 4 ಉಡಿ ಕೊಡ್ತೀವಿ. ಅದು 4 ಉಡಿ ಹಿಂಗೆ ಬರೀ ಮರನೇ ದಿವಸ ಇದ್ರಾಗಿ ತೆಗೆದೋಗಿದ್ದೀವಿ. ಇದೆಲ್ಲ ಇದಾಗಿದೆ. ಇಲ್ಲಿಂದ ಶಿಫ್ಟ್ ಆಗ್ತೈತಿ. ಈ 2 ಮಿಕ್ಸ್ ಇದಾನಲ್ಲ ಈಗ ಮಾಡತಾನ. ಈ ಅಜ್ಜಿ ಹೆಚ್ಚಾಗಿದ ಬರೀ ಹುಡಿ ಕಾಯಕ ಕಸ ಕೊಂಡ ಹಾಕೊಂಡು ಅಜ್ಜಿ 30 ವರ್ಷದಿಂದ ಸರಿ ಸರಿ. ಅಜ್ಜಿ ಚಡ್ಡಿ ಹಾಕುವಾಗ ಬರಾಕಿತ್ತು ಅವಾಗಿಂದ ಮಾಡ್ತಾರೆ. ಅಲ್ಲಿಂದ ಬಾಂಬೆ ಸಮುದ್ರ ಸಿಕ್ಕಿದೆ ನೋಡು. ಬಾಂಬೆ ಸಮುದ್ರ ಯಾವ್ದ್ರಿ? ಇದು ಬಾಂಬೆದ ಸಮುದ್ರ ಸುಖ ಇದು. ಬಾಂಬೆದ್ರಿ? ಅವಾಗ ಚುಮ್ಮರಿ ಇಲ್ಲಿ ಲೋಕಲ್ ಸುಖ ಬರಲ್ಲ ಚುಮ್ಮರಿ. ಅಂದ್ರೆ ಹೀಟ್ ಭಾಳ ಅಲ್ಲಿ ಅಂತೇಳ್ರಿ. ಎಸ್. ಇವೆಲ್ಲ ಸಣ್ಣ ಪುಟ್ಟ ಬಿಜಾಪುರ ಬಂದಿರ್ತಲ್ಲ. ಇದೇನ್ ಮಾಡ್ತೀವಿ ನೀವು ಅಕಸ್ಮಾತ್ ನಾಳೆ ಇದ್ರ ಚುಮ್ಮರಿ ಹೆಂಗ್ ಮಾಡ್ತಿದ್ರು ನಮ್ಗೆ ಗೊತ್ತಾಗೈತೆ. ಚುಮ್ಮರಿ ಬಂದೈತೆ ಇವತ್ತಂದ್ರೆ ಭತ್ತ ಸಾಕಿಲ್ಲ ಅದಕ್ಕೆ ಬಂದೈತಿ. ಹೌದಾ? ಈಗ ಚುಮ್ಮರಿ ಸಾಂಬಾರು ಅಂದ್ರೆ ಉಸುಕು ಮತ್ತೆ ಎಲ್ಲ ಮಿಕ್ಸ್ ಆಗಿರ್ಬೇಕು. ಓ ಬಂದೆ ನೀವು ಸಾಯಿಸ್ ಚುಮ್ಮರಿ ಯಾವ್ದು ಮುಂಚೆ ನಾವೇನು ಅದಕ್ಕೆ ನಾವು 3 ಸಲ ಪಾಲ್ಸ್ ಹೊಡೆದಿರ್ತೇವಲ್ಲ. ಇಲ್ಲಿ ಬಿಸಿ ಮಾಡ್ತೇವೆ ಫಸ್ಟ್ 2 ಕಡೆ. ಅಂದ್ರೆ ಚುಮ್ಮರಿ ಅದೆಲ್ಲ ಬಂದಿರುತ್ತಲ್ರಿ. ಚುಮ್ಮರಿ ಎಲ್ಲ ಚುಮ್ಮರಿ ಇಲ್ಲಿ ಬಿಸಿ ಆದ್ಮೇಲೆ ಚುಮ್ಮರಿ ಆಗ್ತೈತಿ. ಅಕ್ಕಿ ಹೋಗಿ ನಾವು ಬಾಲಿ ಹಂಗ. ಇದು ಚುಮ್ಮರಿ ಗಟ್ಟಿ ಇದ್ದಿದ್ದು ರೆಡಿ ಆಗಿಬಿಡೋದು ಚುಮ್ಮರಿ. ಸರಿನಾ? ಇದು ಗೋಡೌನ. ಅಲ್ಲ ಚುಮ್ಮರಿ ಗೋಡೌನ. ಇದೆಲ್ಲ ಲಾಸ್ಟ್ ಸ್ಟೇಜ್. ಚುಮ್ಮರಿ ಸ್ಟಾಕ್. ಚುಮ್ಮರಿ ಹೆಂಗ್ ಪಾಕಿಟ್ ರೀ? 550. ಈ ಮನುಷ್ಯ ನೋಡ್ರಿ ಬೆಳಿಗ್ಗೆ ಕಾದಂತ ಭತ್ತ ಇಲ್ಲಿ ಆರಿಸ್ತಾನ. ಇಲ್ಲಿ ಆರಿಸಿ ಬೆಳಿಗ್ಗೆ ತುಂಬಿಡ್ತಾನ. ಇಲ್ಲೇ ತುಂಬಿಡ್ತಾನ. ಹಿಂಗೆ ನಿಮ್ಗೆ ತುಂಬಿಟ್ಟ ಮೇಲೆ ಬೆಳಿಗ್ಗೆ ಬಂದು 3 ಸಾರಿ ಪಾಲಿಸಿ ಒಳಗೆ ಕೊಡ್ತಾನ ಈ ಹುಡುಗ. ಈ ಮನುಷ್ಯನ ಚುಮ್ಮರಿ ಅವ. ಈ ಮನುಷ್ಯನ ಫ್ಯಾಕ್ಟ್ರಿ ಅವಲ್ಲ. ಮ್ಯಾನೇಜರ್ ನಮ್ಗೆ ಇಷ್ಟು ಹೆಡ್ ಹೌದು. ಇಷ್ಟು ನಮ್ಮ ಫ್ಯಾಕ್ಟ್ರಿ 100 ರೂಪಾಯಿ. ಇನ್ನೂ ಏನಾದ್ರು ಹೆಚ್ಚಿಗೆ ಬೇಕಾದ್ರೆ ಕೇಳಿ ಹೇಳ್ತೇನೆ. ಮತ್ತೆ ಎಲ್ಲ ನಿಮ್ಮ ಏನಾರು ಇದೆ ನೀವು ಚಂದ ಶಾಲೆ ಕಲಿತ 4 ಮಂದಿಗೆ ಉದ್ಯೋಗ ಕೊಡುವಂಗಾಗ್ರಿ. ಅವಾಗ ನಿಮ್ಮನ್ನ ನೆನೆಸ್ಕೊಂಡು 4 ಮಂದಿ ಮಾತು ಒಳ್ಳೇದು ಕಲಿತಾವೆ. ನೀವು ಹೆಂಗಾರ ಅಡ್ಡಾಡಿದ್ರೆ 4 ಮಂದಿ ಇರೋರ್ನು ಹೆಂಗಾರ ಅಡ್ಡಾಡ್ತಾರೆ. ಆತಾ? ನೀವು ಶಾಲೆ ಕಲ್ತದ್ದಕ್ಕೂ ನಿಮ್ಮ ತಂದೆ ತಾಯಿಗಳಿಗೂ ತೊಗೊಂಬರ್ರಿ. ನೀವು ಶಾಲೆ ಕಲ್ತಂತವಕ್ಕೂ ನಿಮಗೆ ಎಲ್ಲರೂ ಇವತ್ತು ಬಂದಿರಲ್ಲ ದೊಡ್ಡವಲ್ಲ. ನೀವು ಬೆಳೆದಿದ್ದು ನೋಡಿ ನಾನು ನಮಸ್ಕಾರ ಸರ್ ಅಂದಿರ್ಬೇಕು. ಹಂಗಾಗ್ಬೇಕು ನೀವು. ಎಸ್ ಸರ್. ಥ್ಯಾಂಕ್ ಯು ಸರ್. ಎಕ್ಸ್ಪ್ಲೇನ್ ಮಾಡೋದಕ್ಕೆ ಥ್ಯಾಂಕ್ಸ್. ಹಂಗಿರ್ಬೇಕು ನೀವು ಅನ್ನಿ. ಎಸ್ ಸರ್. ಬಾಯ್ ಸರ್. ಬರೋಣ. ಬಾಯ್.